ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 2 ಡೇಸ್ನ ಬ್ಲಾಗ್ನ ನೆಕ್ಸ್ಟು ಥರ್ಡ್ ಡೇಗೆ ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪನೇ ಬ್ಲಾಗ್ ಮಾಡೋಕ್ಕಾಗ್ತಾ ಇರೋದು. ಸರಿಯಾಗಿ ಬ್ಲಾಗ್ ಕಂಟಿನ್ಯೂಟಿ ಆಗಲಿಲ್ಲ. ಒಂದು ಹುಣ್ಣಿಮೆ ಇತ್ತು, ಶನಿವಾರ ದೇವಸ್ಥಾನ ಹೋಗಿ ಎಲ್ಲ ಬಂದು ಮನೇಲಿ ಹೆಂಗೋ ಮಗಳು ಎಲ್ಲ ಮಾಡಿಟ್ಟಿದ್ದು ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಂಡ್ವಿ. ನೆಕ್ಸ್ಟ್ ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಆವತ್ತಿನ ದಿನ ನನ್ನ ಮೋಸ್ಟ್ ಬೆಸ್ಟ್ ಫ್ರೆಂಡ್ ಒಬ್ಬರು ಬಂದರು. ಹಾಗಾಗಿ ಅವ್ರ ಜೊತೆ ನನ್ನ ಟೈಮ್ ಕಳೆಯೋದೇ ಆಗೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವರ್ಷಕ್ಕೊಂದೇ ಸರಿ ಬರೋದು. ನನ್ನ ಒಬ್ಬರು ಬೆಸ್ಟ್ ಫ್ರೆಂಡ್ ಅಂತ ಅವ್ರು ಬಂದರು. ಅವ್ರ ಜೊತೆ ಸಂಡೇ ಕಾಲ ಕಳೆದಿದ್ದಾಯಿತು. ನೆನ್ನೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ನೆನ್ನೆ ಕಂಪ್ಲೀಟ್ ನನಗೆ ಮಾಡಿದ ಕೆಲಸ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ನಾನ್ ಸ್ಟಾಪ್ ವರ್ಕ್. ನಾನು ಮನೆಗೆ ಬಂದಾಗಲೇ ರಾತ್ರಿ 10 ಗಂಟೆ. ಅಷ್ಟು ಕೆಲಸ ಇತ್ತು ನೆನ್ನೆ. ಇವತ್ತು ಕೂಡ ಇದೆ, ಅಂದರೆ ಇವತ್ತು ಸ್ವಲ್ಪ ಕಡಿಮೆ. ನೆನ್ನೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಕಡಿಮೆ. ಹಾಗಾಗಿ ನೆನ್ನೆ ಬ್ಲಾಗ್ ಮಾಡಿಲ್ಲ. ಇವತ್ತು ಮಂಗಳವಾರ, ಸಂಕಷ್ಟಹಾರ ಗಣಪತಿ ವಾರ. ಹಾಗಾಗಿ ಇವತ್ತು ಬ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ನಾನು ಮದುವೆ ಮೊದಲು ಎಲ್ಲ ಸಂಕಷ್ಟಿ ಎಲ್ಲ ಮಾಡ್ತಾಯಿದ್ದೆ. ಆವಾಗ ಪೂಜೆ ಮಾಡ್ತಿದ್ದೆ, ಬೇಡ್ಕೊತಿದ್ದೆ, ಎಲ್ಲ ಥರದ್ದು ಮಾಡ್ತಿದ್ದೆ. ಮದುವೆ ಆದಮೇಲೆ ಎಲ್ಲೋ ಒಂದು ಕಡೆ ಬಿಟ್ಟೆ ಕೆಲವೊಂದು ಕಾರಣಕ್ಕೆ. ಅಂದರೆ ನಾನೇನು ದೇವ್ರ ಹತ್ರ ಬೇಡಿದ್ದೆ, ಕೇಳಿದ್ದೆ, ಆ ಥರ ನನಗೆ ಸಿಗಲಿಲ್ಲ. ನನಗೆ ಭಗವಂತ ಮೋಸ ಮಾಡಿಬಿಟ್ಟ. ನಾವೆಷ್ಟು ಭಕ್ತಿಯಿಂದ ದೇವ್ರನ್ನ ನಾವು ಬೇಡ್ಕೊಂಡ್ವಿ, ಮಾಡಿದ್ವಿ. ಬಟ್ ನಾನು ಅಂದ್ಕೊಂಡಿದ್ದಂಗೆ ಸಿಗಲಿಲ್ಲ ಅಂತ ಎಲ್ಲೋ ಒಂದು ಕಡೆ ದೇವ್ರ ಮೇಲೆ ಒಂದು ಸರಿ ಕೋಪನೂ ಕೂಡ ಮಾಡ್ಕೊಂಬಿಟ್ಟೆ ನಾನು. ಬಟ್ ಆಮೇಲೆ ಅರ್ಥ ಆಯಿತು, ನಮಗೆ ಕೇಳಿದ ತಕ್ಷಣ ಕೊಟ್ಬಿಟ್ರೆ ಅದು ಸಿಕ್ಬಿಟ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಸ್ವಲ್ಪ ಟೈಮ್ ತೊಗೊಂಡು ನಮಗೆ ಏನು ಜೀವನ ಅಂತ ಅರ್ಥ ಆದಮೇಲೆ ನಾವು ಕೇಳಿದ್ದು ನಮಗೆ ಸಿಕ್ಕಿದ್ರೆ ಆವಾಗ ಅದ್ರ ಬೆಲೆ ಗೊತ್ತಾಗತ್ತೆ ಅಂತ. ಹಾಗಾಗಿ ನನಗೆ ಆವಾಗ ಇದ್ದಿತ್ತು ಚೈಲ್ಡಿಶ್ ಬುದ್ಧಿ ಅಂತ ಇರ್ತಾರೆ, ಆ ಥರ ಬುದ್ಧಿಲಿ ನನಗೆ ಅರ್ಥ ಮಾಡ್ಕೊಳಕ್ಕಾಗದೆ ದೇವ್ರ ಮೇಲೆ ಕೋಪ ಮಾಡ್ಕೊಂಡು ಇದೆಲ್ಲ ಬಿಟ್ಟಿದೆ. ಸಂಕಷ್ಟಿನೂ ಮಾಡ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ನಂಗೆ ಲೈಫಲ್ಲಿ ಅರ್ಥ ಆಗಿದೆ, ನಮ್ಮ ಲೈಫಲ್ಲಿ ಏನೇ ಒಂದು ಕಷ್ಟ ಬಂದರೂ, ಸುಖ ಬಂದರೂ, ಏನೇ ಒಂದು ತೊಂದರೆಗಳಾದರೂ, ಏನಾದರೂ ಒಂದು ಅದಕ್ಕೆ ಕಾರಣ ಅನ್ನೋದು ಇದ್ದೇ ಇರುತ್ತೆ. ಸುಮ್ಮನೆ ಯಾವುದೂ ಏನೂ ಬರೋದಿಲ್ಲ. ಏನಾದರೂ ಒಂದು ರೀಸನ್ ಇರೋದಕ್ಕೆ ಕೆಲವೊಂದು ಸನ್ನಿವೇಶಗಳು ನಡೆಯುತ್ತೆ. ಆ ಟೈಮಲ್ಲಿ ನಮಗೆ ಕೋಪ ಮಾಡ್ಕೊಳ್ಳೋದು ಬೇರೆ ಯಾರೂ ಸಿಗಲ್ಲ, ದೇವರೇ ಸಿಗೋದು. ಯಾಕಂದರೆ ನಾನೇನೋ ಕೇಳಿದ್ದೆ ಭಗವಂತ, ನಾನೇನೋ ಆಸೆ ಪಟ್ಟಿದ್ದೆ, ನನ್ನ ಲೈಫಲ್ಲಿ ಹೆಂಗೋ ಇರಬೇಕು ಅಂತಿದ್ವಿ, ಎಲ್ಲ ಮೋಸ ಆಯಿತು, ನನಗೆ ಹಿಂಗಾಯಿತು, ಹಿಂಗೆ ಅಂತ. ಬಟ್ ಇವಾಗ ಗೊತ್ತಾಗ್ತಾಯಿದೆ, ನಮ್ಮದವ್ರನ್ನ ಯಾವತ್ತೂ ದೇವರು ಕೈ ಬಿಡೋದಿಲ್ಲ ಅಂತ. ಎಂಥ ಕಷ್ಟ ಬಂದರೂ ಕೂಡ ಮುಂದೆ ಒಂದು ಒಳ್ಳೆ ದಾರಿ ಇರುತ್ತೆ, ಒಳ್ಳೆ ದಿನ ಇರುತ್ತೆ ಅನ್ನೋದು ಆ ದೇವ್ರು ನಮ್ಗೆ ಇಟ್ಟಿರ್ತಾರೆ. ಹಾಗಾಗಿ ಸ್ಟಾರ್ಟಿಂಗೇ ನಮಗೆ ಸ್ವಲ್ಪ ಕಷ್ಟ ಕೊಟ್ಟು ಮುಂದೆ ನೀನು ತುಂಬ ಚೆನ್ನಾಗಿರೋ ಅನ್ನೋ ಒಂದು ನೆಮ್ಮದಿ ಕೊಡ್ತಾರೆ, ಅಥವಾ ಏನೋ ಒಂದು ಲೈಫ್ ಇದೆ ಅನ್ನೋ ಒಂದು ನಂಬಿಕೆ ಇವಾಗ ಬರೋಕ್ಕೆ ಶುರುವಾಗಿದೆ. ಹಾಗಾಗಿ ಎಲ್ಲೋ ಆವಾಗ ನಾನು ತಪ್ಪು ಮಾಡಿಕೊಂಡು ಕೆಲವೊಂದು ನಾನು ಮಾಡ್ತಾ ಇದ್ದಿದ್ದಂಥ ಆಚರಣೆಗಳ್ನ ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಟ್ ಈ ವರ್ಷದಿಂದ 2026ರಿಂದ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಮೊದಲ ಈ ವರ್ಷದ ಒಂದು ಸಂಕಷ್ಟಹಾರ ಚತುರ್ಥಿ ಆಚರಣೆ ಮಾಡ್ತಾಯಿದ್ದೀನಿ. ಅಂದರೆ ಸಿಂಪಲ್ಲಾಗೆ ಮಾಡೋದು ಫ್ರೆಂಡ್ಸ್. ಏನು ಅಂಥದ್ದು ಪೂಜೆ ಹೀಗೆ ಮಾಡಿ ಹಾಗೆ ಮಾಡಿ ನಿಮ್ಮ ಕಷ್ಟ ಹೋಗುತ್ತೆ ಅದು ಹೋಗುತ್ತೆ ನಾನು ಏನೂ ಹೇಳಲ್ಲ. ಭಕ್ತಿಯಿಂದ ಮೇನ್ ಇದರಲ್ಲಿ ಏನು ಅಂದರೆ ಉಪವಾಸ ಇರಬೇಕು. ಉಪವಾಸ ಇದ್ದು ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ಅಷ್ಟೇ ಸಾಕು, ನನಗನ್ಸಿದ ಮಟ್ಟಿಗೆ. ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಮಾಡೋದಕ್ಕೆ. ಕೆಲವೊಬ್ಬರು ಸಗಣಿ ಎಲ್ಲ ತಂದು ಇಟ್ಟು 21 ಗರಿಕೆ ಇಟ್ಟು ಇಟ್ಟು ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ನಾನು ಮದುವೆ ಮುಂಚೆ ನಿಜ ಇದೆಲ್ಲ ಮಾಡಿದ್ದೀನಿ. ಬಟ್ ಇವಾಗ ನನಗೆ ಏನು ಅಂತಂದರೆ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿ ಅದೆಲ್ಲ ಪೂಜೆ ಅಷ್ಟೊತ್ತಿಗೆ ಮಾಡೋಕ್ಕೆಲ್ಲ ಸಾಧ್ಯ ಇಲ್ಲ. ಮಕ್ಕಳು ದೊಡ್ಡವರಾಗಿದ್ದಾರೆ, ನನಗೂ ಕೆಲಸ ಇದೆ. ಹಾಗಾಗಿ ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಪೂಜೆ ಮಾಡೋದಿರುತ್ತೆ. ಮೊದಲೆಲ್ಲ ಮದುವೆ ಮುಂಚೆ ಎಷ್ಟೊತ್ತಿಗೆ ಪೂಜೆ ಆಗೋಗ್ಬಿಟ್ಟಿರೋದು, ಹಂಗೆ ಮಾಡ್ತಾಯಿದ್ವಿ. ಆವಾಗ ಅಷ್ಟು ಫ್ರೀ ಆಗಿದ್ವಿ. ಬಟ್ ಇವಾಗಿಲ್ಲ. ನೆಕ್ಸ್ಟ್ ಮಕ್ಕಳ ಜವಾಬ್ದಾರಿ ಎಲ್ಲ ಕಳೆದ್ಮೇಲೆ ಫ್ರೀ ಇರ್ತೀವಲ್ಲ, ಆವಾಗ ಮತ್ತೆ ಮಾಡೋದು. ಅಲ್ಲಿವರೆಗೂ ನಮಗೆ ಒಂದು ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ಹೇಗೆ ಮಾಡೋಕ್ಕೆ ಸಾಧ್ಯ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು
ಉಪವಾಸ ಇದ್ದೀನಿ. ಬೆಳಗ್ಗೆನೇ ಹೇಳಿಬಿಡ್ತಾಯಿದ್ದೀನಿ, ಯಾಕಂದರೆ ನನ್ನ ಮಕ್ಕಳು ಏನೇ ಅವ್ರಿಗೆ ತಿನ್ನೋದಕ್ಕೆ ಕೊಟ್ಟರು ಫಸ್ಟು ನನಗೆ ತಿನ್ಸೋಕ್ಕೆ ಬರ್ತಾರೆ. ಇವತ್ತು ಅವರು ತಿನ್ಸೋ ಹಾಗಿಲ್ಲ ನನಗೆ. ಮತ್ತು ಇದು ಈ ವರ್ಷ ಅಂದರೆ ಮಂಗಳವಾರ ಬಿದ್ದಿರುವಂಥ ಒಂದು ಸಂಕಷ್ಟಹಾರ ಗಣಪತಿ ಏನಿದೆ ವ್ರತ ಇದನ್ನು ಮಂಗಳವಾರ ಹೊತ್ತು ಬಂದಾಗ ಮಾಡಿದ್ರೆ 21 ದಿನದ ಸಂಕಷ್ಟಗಳನ್ನು ನಾವು ಮಾಡಿದ್ದಷ್ಟೇ ಶ್ರೇಷ್ಠ ಪುಣ್ಯ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ನಾನು ಇವತ್ತಿಂದನೇ ಶುರು ಮಾಡೋಣ ಅಂತ ವರ್ಷದ ಮೊದಲನೇ ತಿಂಗಳು ಮೊದಲನೇ ಸಂಕಷ್ಟಿನ ಶುರು ಮಾಡಿದ್ದೀನಿ. ಭಗವಂತ ನಮಗೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ತಿಂಡಿ ಬಂದು ಹಾಗಲಕಾಯಿ ಗೊಜ್ಜು, ಚಪಾತಿ ಮಕ್ಕಳಿಗೆ. ಒಬ್ರದ್ದು ಯಾವುದೋ ರಿಕ್ವೆಸ್ಟ್ ಇತ್ತು, ನೀವು ಹಾಗಲಕಾಯಿ ಪಲ್ಯ ತೋರಿಸಿ ಹೇಗೆ ಮಾಡ್ತೀರಾ ಅಂತ. ನಾನು ಹಾಗಲಕಾಯಲ್ಲಿ ಸುಮಾರು ವೆರೈಟಿ ಮಾಡಿದ್ದೀನಿ. ಹೆಸ್ರು ಕಾಳೆಲ್ಲ ಹಾಕಿ ಆ ಥರನೂ ಕೂಡ ಮಾಡ್ತೀನಿ. ಒಂದು ಮಸಾಲ ಗೊಜ್ಜು ಕೂಡ ಆ ಥರನೂ ಮಾಡ್ತೀನಿ. ಇದು ಸಿಂಪಲ್ ಗೊಜ್ಜು, ಟೊಮೆಟೊ ಗೊಜ್ಜು ಥರನೇ ಮಾಡುವಂತಹ ಸಿಂಪಲ್ ಗೊಜ್ಜಿನ ಹಾಗಲಕಾಯಿ ಪಲ್ಯ ಮಾಡ್ತೀನಿ ಇವತ್ತು. ಹೇಗೆ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮೊದಲು ಇದನ್ನು ಫಸ್ಟು ಪಟ ಅಂತ ಕಟ್ ಮಾಡ್ಕೊತೀನಿ ತೊಳೆದಿಟ್ಟು. ಅಷ್ಟರಲ್ಲಿ ನನ್ನ ಮಗಳಿಗೆ ಎಳ್ನೀರಿದೆಯಲ್ಲ ಎಲ್ಲ ತೆಚ್ಬಿಟ್ಟು ಇಟ್ಬಿಟ್ಟು ಎಳ್ನೀರು ನೀವೇ ಇಟ್ಕೊಳ್ಳಿ. ಮುಗೀತು ಸಾಕು. ಒಂದೇ ನೈಟ್ ಊಟ ಮಾಡೋದೇನು ನಾಳೆ ಮಾಡ್ತೀನಿ. ನನ್ನ ಮಗಳು ನಾಳೆ ಊಟ ಮಾಡ್ಸೋಣ ಅಂತ ಡಿಸೈಡ್ ಔಟಲ್ಲಪ್ಪ. ಸಾಕು ನೈಟ್. ಇವತ್ತು ನನ್ನನ್ನು ಬಿಟ್ಟು ಮನೇಲಿ 3 ಜನ ಮಾತ್ರ ತಿಂಡಿ ತಿನ್ನೋದು ಅಂದ್ಕೊಂಡೆ. ಬಟ್ 3 ಜನ ಹೋಗಿ ಇಬ್ಬರಾಯಿತು. ಏಕೆಂದರೆ ನನ್ನ ಮಗಳು ಕೂಡ ಇವತ್ತು ಅಮ್ಮ ನಾನು ಉಪವಾಸ ಇರ್ತೀನಿ, ಬರೀ ಫ್ರೂಟ್ಸ್ನ ತಿಂದ್ಕೊಂಡು ನಾನು ಕೂಡ ಇವತ್ತು ಊಟ ಮಾಡೋದಿಲ್ಲ ಅಂತ ಹೇಳಿದ್ರು. ಅಂದರೆ ತಿಂಡಿ ಏನೂ ತಿನ್ನಲ್ಲ ಅಂತ. ಸರಿ ಆಯಿತು, ಏನೋ ಮಗಳು ಇಷ್ಟಪಡ್ತಿದ್ದಳೆ, ನೋಡೋಣ ಒನ್ ಡೇ ಮಾಡಲಿ ಅಂತ ಹೇಳಿ ಸುಮ್ಮನಾದೆ. ಹಾಗಾಗಿ ಇವತ್ತು ಚೀಟೋಗೆ ಮತ್ತು ಮನೆಯವ್ರಿಗೆ ಇಬ್ಬರಿಗೆ ಇಲ್ಲಿ ತಿಂಡಿ ರೆಡಿ ಆಗ್ತಾ ಇರೋದು. ಸುಮಾರು ಜನ ನನಗೆ ಒಂದು ಕಮೆಂಟ್ ಮಾಡ್ತಾಯಿರ್ತೀರ, ಹಾಗಲಕಾಯಿ ಗೊಜ್ಜು ವೆರೈಟಿಯಾಗಿ ಮಾಡ್ತಾಯಿರ್ತೀರ, ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೋಬೋದಲ್ವಾ ಅಂತ. ನಾನು ಎಲ್ಲ ಥರ ವೀಡಿಯೋಸ್ನ ಶೇರ್ ಮಾಡ್ತಾಯಿರ್ತೀನಿ, ಬಟ್ ತೋರಿಸಿದ್ದೀನಲ್ವ ಅಂತೇಳಿ ಸ್ಕಿಪ್ ಮಾಡ್ತಾಯಿರ್ತೀನಿ ಅಷ್ಟೇ. ಫಸ್ಟು ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹಾಗಲಕಾಯಿ, ಅರಿಶಿನ ಮತ್ತು ಉಪ್ಪು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅಂದರೆ ತುಂಬ ಬೇಯಿಸ್ಕೊಳ್ಳೋದಿಲ್ಲ, ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಆನಂತರ ನಾನು ಅದನ್ನು ಹಾಗಲಕಾಯಿ ಏನು ಹುರ್ಕೊಂಡಿದ್ದನ್ನ ಸೈಡ್ಗೆ ಇಟ್ಟು, ಆನಂತರ ಮತ್ತೆ ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ, ಟೊಮೆಟೊ, ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಹಾಗಲಕಾಯಿನೂ ಹಾಕಿ, ಆನಂತರ ಇದಕ್ಕೆ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೊತಾ ಇದ್ದೀನಿ. ಹುಳಿ ಟೊಮೆಟೊ ಅನ್ನೋದು ಜಾಸ್ತಿ ಇದ್ದರೆ ನೀವು ಟೊಮೆಟೊನೇ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ನಾನು ಟೊಮೆಟೊ ಕಡಿಮೆ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊತೀನಿ ಅಂದರೂ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಟೊಮೆಟೊ ಒಂದು ಹಾಕಿ ಸ್ವಲ್ಪ ಹುಣಸೆಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡಿದೆ. ಆನಂತರ ಇದಕ್ಕೆ ನಾನು ನಮ್ಮ ಮನೆಯಲ್ಲಿ ತಯಾರಾಗುವಂತಹ ಸಿರಿಮನೆ ಸಾಂಬಾರು ಪೌಡರ್ ಅದನ್ನು ಕೂಡ ಒಂದು ಹಾಗಲಕಾಯಿಗೆ ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ನೀವು ಬೇಕು ಅಂದರೆ ಸ್ವೀಟ್ನೆಸ್ ಸ್ವಲ್ಪ ಇರಲಿ, ಕಹಿ ಜಾಸ್ತಿ ಆಗುತ್ತೆ ಅಂದರೆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಬೆಲ್ಲನೂ ಹಾಕಿ ಕಾಯಿ ತುರಿ ಎಲ್ಲನೂ ಹಾಕ್ಕೊಂಡ್ರೆ ಸೂಪರಾಗಿ ಟೇಸ್ಟಿಯಾಗಿರುವಂಥ ಒಂದು ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ. ಈ ಗೊಜ್ಜು ನಮ್ಮ ಮನೇಲಿ ರೊಟ್ಟಿಗೆ ಮತ್ತು ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ಇಷ್ಟಪಡ್ತಾರೆ. ಇದಕ್ಕೆ ಹೆಸರು ಕಾಳು ಹಾಕಿ ಮಸಾಲೆ ಗೊಜ್ಜು ಮಾಡ್ತೀನಿ, ಅದು ಕೂಡ ಇಷ್ಟಪಡ್ತಾರೆ. ಇನ್ನೊಂದು ಪಲ್ಯ ಥರನೂ ಮಾಡಿಕೊಡ್ತೀನಿ ಮಕ್ಕಳಿಗೆ, ಅದೂ ಇಷ್ಟಪಡ್ತಾರೆ. ಒಟ್ಟು ನಮ್ಮ ಮನೇಲಿ ಏನೇ ಒಂದು ಅಡುಗೆ ಮಾಡಿದ್ರು ಇಷ್ಟ ಇಲ್ಲ ಅಂತ ಹೇಳಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಆನಂತರ ಇವಾಗ ಮಗಳು ಬೆಳಗ್ಗೆ ಹೋಗಬೇಕಾದ್ರೆ ದೇವ್ರ ಪೂಜೆ ಮಾಡಿ ಬರೀ ಹಣ್ಣು ತಿಂದು ಎಳ್ನೀರು ಕುಡಿದು ಹೋದರು. ಆನಂತರ ನಾನು ಸಂಜೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು, ಯಾಕಂದರೆ ತುಂಬಾ ಕೆಲಸ ಇತ್ತು. ಮಾಲ್ಟಿದೆಲ್ಲನೂ ಕೂಡ ಬ್ಯಾಕ್ ಟು ಬ್ಯಾಕ್ ನನಗೆ ಕೆಲಸ ಇರೋದ್ರಿಂದ ಮಧ್ಯಾಹ್ನ ಟೈಮ್ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನ ಅಡುಗೆನೂ ಕೂಡ ಎಲ್ಲ ಮಾಡಿಟ್ಬಿಟ್ಟಿದ್ದೆ. ಸಂಕಷ್ಟಿ ಅಂತಂದರೆ ಸುಮಾರು ಜನ ಸುಮಾರು ಥರ ಆಚರಣೆಗಳು ಎಲ್ಲ ಮಾಡ್ತಾರೆ. ಬಟ್ ನಾನಿಲ್ಲಿ ಬರೀ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿಟ್ಟು ನನ್ನ ಒಂದು ಹೇಗೆ ಅನಿಸುತ್ತೋ ಶಕ್ತಿ ಅನುಸಾರ ಅಂತ ಹೇಳ್ಬೋದು, ಅದ್ರ ಮೇಲೆ ನಾನು ಮಾಡ್ತಾಯಿದ್ದೀನಿ. ಮೊದಲೆಲ್ಲ ತುಂಬ ಮಾಡ್ತಾಯಿದ್ದೆ, ಬಟ್ ಇವಾಗ ಒಂದು 21 ಗರಿಕೆ ಇಟ್ಬಿಟ್ಟು ಸ್ವಲ್ಪ ಸಿಹಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ದು ಅಷ್ಟೇ. ನಮ್ಮನೇಲಂತೂ ನಮ್ಮ ಮನೆಯವರಾಗ್ಬೋದು, ಮಕ್ಕಳಾಗ್ಬೋದು, ಎಲ್ಲರೂ ಕೂಡ ನಾವು ಪೂಜೆ ಮಾಡಿದಾಗ ಮನೆಯಲ್ಲಿ ಒಟ್ಟಿಗೆ ಇದ್ದಾಗ ಎಲ್ಲರೂ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ಮಂಗಳಾರತಿ ತೊಗೊಳ್ತೀವಿ. ಅದು ಮಕ್ಕಳಾದರೂ ನಾನಾದರೂ ಅಷ್ಟೇ. ನಮ್ಮನೇಲಿ ಆಲ್ಮೋಸ್ಟ್ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋ ಮೊದಲು ಮಕ್ಳ ಕೈಲೇ ಪೂಜೆ ಮಾಡಿಸಿ ನಾನು ಕಳಿಸೋ ಅಂಥದ್ದು.
ಹಾಗಾಗಿ ಅಷ್ಟರಲ್ಲೇ ಆದಷ್ಟು ಕೆಲಸಗಳನ್ನ ಮುಗಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಂತರ ಮನೇಲಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತಂತೂ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ರಶ್ ಇದ್ದರು. ನಾನು ನನ್ನ ಮಕ್ಕಳು 3 ಜನ ಕೂತ್ಕೊಂಡ್ಬಿಟ್ವಿ ಒಂದು ಕಡೆ. ನನ್ನ ಮಗನಿಗೆ ನನ್ನ ಮಗಳಿಗೆ ಇಬ್ಬರಿಗೂ ಕೂಡ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ನೂಕು ನುಗ್ಲು ಅನ್ನೋ ಥರ ಆಯಿತು. ಇಲ್ಲಿ ಗಣೇಶನ ದೇವಸ್ಥಾನದಲ್ಲಂತೂ ದೇವಸ್ಥಾನ ಒಳಗಡೆ ಹೋಗೋಕ್ಕೂ ಕೂಡ ನಮಗೆ ಆಗ್ತಾ ಇರಲಿಲ್ಲ, ಅಷ್ಟು ಜನ ತುಂಬ್ಕೊಂಬಿಟ್ಟಿದ್ರು. ಮಕ್ಕಳು ಮರಿ ಏನು ಎತ್ತ ನೋಡ್ತಾನೆ ಇರಲಿಲ್ಲ, ತುಂಬ ದೂಕ ಆಡ್ತಾಯಿದ್ರು. ನಾನು ಹಾಗೆ ಮಕ್ಕಳನ್ನ ಕರ್ಕೊಂಬಂದು ಸಪ್ರೇಟ್ ಕೂತ್ಕೊಂಡ್ಬಿಟ್ಟೆ. ಸ್ವಲ್ಪ ಜನ ಕಡಿಮೆ ಆದಮೇಲೆ ಹೋಗಿ ನಮಸ್ಕಾರ ಮಾಡಿದ್ರಾಯ್ತು ಅಂತ. ಗಣೇಶನ ಅಲಂಕಾರಗಳು, ಶಿವಪ್ಪನ ಅಲಂಕಾರ, ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯಂದು, ಸತ್ಯನಾರಾಯಣ ಸ್ವಾಮಿ, ಹನುಮಾನಲ್ಲಿ ಹನುಮಾನ್ ಆಂಜನೇಯ ಎರಡು ಅಂತ ಇಲ್ಲಿ ಬೆಣ್ಣೆ ಅಲಂಕಾರ, ಹನುಮ ಜಯಂತಿ. ಇವತ್ತಿನ ಡೇ ತುಂಬ ಚೆನ್ನಾಗಿ ಆಯಿತು. ದೇವ್ರ ದರ್ಶನ ಆಯಿತು, ದೇವಸ್ಥಾನಕ್ಕೆ ಹೋದ್ವಿ ಬಂದ್ವಿ, ಮಕ್ಕಳು ನಾವು ಎಲ್ಲ. ಮನೇಲೂ ಕೂಡ ನಾನು ಸ್ವಲ್ಪ ಸಜ್ಜಿಗೆನೂ ಮಾಡಿ ದೇವರಿಗೆ ನೈವೇದ್ಯಕ್ಕಿಟ್ಟು ಎಲ್ಲನೂ ಮಾಡಿ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗೋ ಮೊದಲೇ ಅಡುಗೆ ಎಲ್ಲ ಮಾಡಿಟ್ಟೆ. ಬೆಳಗ್ಗೆಯಿಂದ ತುಂಬ ಕೆಲಸ ಆಯಿತು. ಮಾಲ್ಟು, ಬೇಬಿ ಸರಿ, ಸಾಂಬಾರು ಪುಡಿ, ಈ ಥರ ಸುಮಾರು ಕೆಲಸಗಳು ಇದ್ವು. ಎಲ್ಲ ಮಾಡಿ ಮುಗಿಸಿದ್ದಾಯಿತು. ನಾನು ದೇವಸ್ಥಾನಕ್ಕೆ ಹೋಗೋ ಮೊದಲು ದೇವ್ರಿಗೆ ಮಾಡಿಟ್ಟಿದ್ದು ಚೆನ್ನಾಗಾಗಿದೆ. ಇವತ್ತು ಬೆಳಗ್ಗೆಯಿಂದ ಒಂದು ಸಣ್ಣ ಲೋಟ ಎಳ್ನೀರು ಕುಡ್ದಿದ್ದು ಬಿಟ್ಟರೆ ಏನನ್ನೂ ತಿಂದಿರಲಿಲ್ಲ, ಕುಡ್ದಿರಲಿಲ್ಲ. ದೇವಸ್ಥಾನದಲ್ಲೇ ಫಸ್ಟು ನಾನು ಪಂಚಾಮೃತ ತೊಗೊಂಡಿದ್ದು, ಅಭಿಷೇಕದ ಹಾಲು ತೊಗೊಂಡಿದ್ದು, ಆನಂತರ ಅಲ್ಲಿದೆ ಒಂದು ಪ್ರಸಾದನ ತೊಗೊಂಡು ನನ್ನ ಒಂದು ಏನು ಬೆಳಗ್ಗೆಯಿಂದ ಇರುವಂಥ ಉಪವಾಸನ ನಿಲ್ಲಿಸಿದ್ವಿ. ಇವತ್ತು ಆಲ್ಮೋಸ್ಟು ಚಂದ್ರ ಕಾಣಿಸಲ್ಲ. ನಾವು ಚಂದ್ರ ನೋಡಬೇಕು ಅಂದರೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಮನೇಲಿರುವಂತಹ ಶಿವನ ಫೋಟೋದಲ್ಲೇ ಚಂದ್ರನ ನೋಡಿ ನಮಸ್ಕಾರ ಮಾಡಿ ನಮ್ಮ ಒಂದು ಉಪವಾಸ ವ್ರತನ ಬಿಡುವಂಥದ್ದು ಅಷ್ಟೆ. ಇದಿಷ್ಟು ನಮ್ಮ ಒಂದು ಸಂಕಷ್ಟ ಚತುರ್ಥಿ ಹಬ್ಬದ ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಕಷ್ಟ ಚತುರ್ಥಿ ದಿನದ ವ್ಲಾಗ್ ಆಗಿತ್ತು. ಬಟ್ ಹೆವಿ ಜನ ಇದ್ದರು ಇವತ್ತು, ತುಂಬ ಸ್ಪೆಷಲ್ ಅಂತ ಅನ್ಬೋದು. ಹಾಗಾಗಿ ಸಖತ್ತು ಜನ ಇದ್ದರು. ಏನೋ ಎಲ್ಲ ಒಳ್ಳೆಯದಾದರೆ ಅಷ್ಟೇ ಸಾಕು, ಅಷ್ಟೇ ಕೇಳ್ಕೊಳ್ಳೋದು. ನನ್ನ ಮಗ ಆಲ್ರೆಡಿ ಕೆಳಗಡೆ ಹಂಗೆ ಬರ್ತಾವನ್ನೆಲ್ಲ ಆಟಾಡೋಕ್ಕೆ ಇದು ಮಾಡ್ದೆ. ಈಗ ನಾನು ನನ್ನ ಮಗಳಿಬ್ಬರು ಉಪವಾಸ ಇದ್ದೀವಿ. ಅವರು ಬೆಳಗ್ಗೆಯಿಂದ ಬರೀ ಫ್ರೂಟ್ಸ್ ತಿನ್ಕೊಂಡಿದ್ದಾರೆ. ಇವಾಗ ಊಟ ಮಾಡೋಣ. ಅಡುಗೆ ಎಲ್ಲ ಮಾಡಿಟ್ಟೋಗಿದೆ. ಮಧ್ಯಾಹ್ನ ಮೊಳಕೆ ಕಾಳು ಸಾರೆಲ್ಲ ಮಾಡಿಟ್ಟಿದೆ, ಯಾಕಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ. ಬಿಸಿ ಬಿಸಿಯಾಗಿ ಊಟ ಮಾಡಿ ಮಲಗೋದು ಅಷ್ಟೇ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಅಂತ ಹೇಳ್ತೀನಿ, ಯಾಕಂದರೆ ಯಾವಾಗಲೂ ಮಾರ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇರ್ತೀನಿ. ಬಟ್ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಿಮಗೆ ಗೊತ್ತಿದೆ, ನಾನು 2 ಡೇಸಿಂದ ತುಂಬ ಬ್ಯುಸಿ ಇದ್ದೆ. ಅದರಲ್ಲೂ ಸ್ವಲ್ಪ ಬ್ಲಾಗ್ ಮಾಡಿಕೊಂಡೆ. ಜೊತೆಗೆ ನಿನ್ನೆ ಸಂಕಷ್ಟಿ ಇತ್ತು, ದೇವಸ್ಥಾನ ಪೂಜೆ ಎಲ್ಲ ಹೋಗಿ ಬಂದು ಮಾಲ್ಟು ಕೆಲಸ. ಇವತ್ತು ಪೂರ್ತಿ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಪ್ಯಾಕಿಂಗು, ಕೊರಿಯರು ಇದೇ ಆಯಿತು. ನೆನ್ನೆ ಹೇಗೂ ಮೊಳಕೆ ಕಳ್ಸೋದು ಜಾಸ್ತಿ ಮಾಡಿಟ್ಟಿದ್ದೆ, ಹಾಗಾಗಿ ಅದೇ ಒಂದು ಕಾಳು ಸಾಂಬಾರು ಏನಿತ್ತು ಅದಕ್ಕೆ ಬೆಳಗ್ಗೆ ದೋಸೆ ಮಾಡಿಬಿಟ್ಟು ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದ್ದಾಯಿತು. ಈಗ ನಾನು ಸ್ವಲ್ಪ ಫ್ರೀಯಾಗಿ ತಲೆಗಳೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ಕೂಲಾಗಿ ಅಡುಗೆ ಕೆಲಸಕ್ಕೆ ಬಂದೆ. ಅಡುಗೆ ಏನೂ ಮಾಡೋಂಗಿಲ್ಲ ಬಿಡೋ, ಏನು ಇವತ್ತು ವ್ಲಾಗ್ ಮಾಡೋದೇ ಬೇಡ, ಆರಾಮಾಗಿರೋಣ ಅಂತ ಥಿಂಕ್ ಮಾಡಿದ್ದೆ. ಯಾಕೆಂದರೆ ನಿನ್ನೆ ಸ್ವಲ್ಪ ಮೊಳಕೆ ಕಳ್ಸಾರು ಇನ್ನೂ ಒಂದು ಸ್ವಲ್ಪ ಇತ್ತು. ಈಗ ಮಧ್ಯಾಹ್ನಕ್ಕೆ ಆಗೋದು. ರಾತ್ರಿ ಮಕ್ಳಿಗೆ ಅಂದಿದ್ದೆ ನಾನು ಇದಕ್ಕೆ ಬೇಳೆ ಇದ್ದಿದೆ ಉಪ್ಸಾರು ಮಾಡ್ತೀನಿ ಅಂತ. ಬಟ್ ನಮ್ಮ ಮನೆಯವರು ಪ್ಲ್ಯಾನ್ ಉಲ್ಟಾ ಆಯಿತು. ಇವಾಗ ಮಾಡ್ತಾ ಇರೋದು ಕೈಮಾ ಉಂಡೆ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಹಳೆ ವರ್ಷನೇ ಆಯ್ತೇನೋ ಕೈಮಾ ಮಾಡಿ, ನಾನು ಮಾಡೇ ಇಲ್ಲ. ಹಾಗಾಗಿ ಇದ್ಕಿದ ಬೇಳೆ ಹೇಗೂ ಇತ್ತು, ಹಸಿ ಅವರೆಕಾಯಿ ತಂದು ಇಟ್ಕಿ ಇಟ್ಟಿದ್ದಂಥದ್ದು. ಇದು ಬಂದು ಏನಂದರೆ ನಾನು ಫಸ್ಟು ಇದ್ಕಿದ ಬೇಳೆನ ಸಪ್ರೇಟು ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ ಬೇಯಿಸ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಮಟ್ಟಿಗೆ ಇದನ್ನು ಬೇಯಿಸಿಟ್ಕೊತೀನಿ, ಪೂರ್ತಿ ಬೇಯಿಸೋಕ್ಕೆ ಹೋಗಲ್ಲ. ಇದನ್ನು ಬೇಯಿಸಿಟ್ಕೊಂಡು ಆನಂತರ ಕೈಮಾ ಉಂಡೆ ಎಲ್ಲ ಬೆಂದಿದ್ದಾದಮೇಲೆ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅನ್ನೋದಕ್ಕೂ ಮುಂಚಿತವಾಗಿ ಹಾಕ್ಬಿಟ್ಟು ಕುದಿಸೋದು ಸಾಂಬಾರು ಜೊತೆ. ಇವಾಗ ಇಲ್ಲಿ ಸಾಂಬಾರಿಗೆ ಇಟ್ಟಿದ್ದೀನಿ. ಇದು ಸಾಂಬಾರು ಬಂದು ಏನಿಲ್ಲ, ಮಟನ್ ಮಸಾಲ ಏನು ಹಾಕ್ತೀವಿ ಮಟನ್ ಸಾಂಬಾರಿಗೆ ಸೇಮ್ ಅದೇ ಮಸಾಲನೇ ಹಾಕಿದ್ದೀನಿ. ಹಾಕಿ 1-2 ಪೀಸು ಇತ್ತು ಹಾಗೆ ತಂದಿದ್ದು, ಬೋನ್ ಪೀಸಸ್ ಥರ ಇರುತ್ತಲ್ಲ ಅದೆಲ್ಲ ತೊಗೊಂಬಂದಿದ್ರು. ಅದನ್ನು ಹಾಕಿ ಹಾಗೆ ಕುದಿಯೋಕೆ ಇಟ್ಟಿದ್ದೀನಿ.
ಕುಕ್ಕರಲ್ಲಿ ಹಾಕಿ ಹಂಗೂ ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬರೀ ಬೋನ್ ಪೀಸ್ ಅಲ್ವಾ ಹಿಂಗೆ ಬೇಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ಕೈಮೆ ಎಲ್ಲ ಹಾಕೋವರೆಗೂ ಬೇಯ್ತಾ ಇರಲಿ ಅಂತ. ಇದು ಸಾಂಬಾರು ಸ್ವಲ್ಪ ಗಟ್ಟಿ ಮಾಡಿದ್ದೀನಿ, ಆಮೇಲೆ ತೆಳು ಮಾಡ್ತೀನಿ. ತೆಳುವಾಗಿರಬೇಕು ಕೈ ಮಸಾಲೆ, ಯಾವಾಗಲೂ ತೆಳುವಾಗಿರಬೇಕು. ಯಾಕಂದರೆ ಕೈಮಾ ಉಂಡೆ ಎಲ್ಲ ನಾವು ಹಾಕಿದ ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗಿ ತೆಳು ಇರಬೇಕು. ಇವಾಗ ಇಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಇದು ಕೈಮಾಗೆ ಮಸಾಲೆ, ಮಟನ್ ಮಸಾಲೆ ಇದಕ್ಕೆ ಏನು ಹಾಕಿದ್ದೀನಿ ಇದೇ ಮಸಾಲೆನೇ ಇದಕ್ಕೂ ಕೂಡ. ಬಟ್ ಇದಕ್ಕೆ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಾಕಲ್ಲ, ಸಾರಿ, ಒಂದೇ ಒಂದು ಗಡ್ಡೆ ಈರುಳ್ಳಿ. ಇಲ್ಲಿ 1 kg ಅಷ್ಟು ಮಟನ್ ಇದೆ, ಅದಕ್ಕೆ ಮೀಡಿಯಮ್ ಸೈಜ್ ಗಾತ್ರದ್ದು 1 kg, ಒಂದು ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಮೆಣಸು, ಹಾಗೆ ತೆಂಗಿನಕಾಯಿ ತುರಿ. ಇದಿಷ್ಟನ್ನು ಕೂಡ ರುಬ್ಕೊಳ್ಳೋದು. ನೀರು ಹಾಕಬಾರ್ದು, ಗಟ್ಟಿಯಾಗಿ ರುಬ್ಕೋಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಸಾಂಬಾರಿಗೆ ಸಪ್ರೇಟ್ ರುಬ್ತೀನಿ, ಇದನ್ನು ಸಪ್ರೇಟ್ ರುಬ್ತೀನಿ. ಯಾಕಂದರೆ ಇದು ನೀರು ಹಾಕ್ತೇ ರುಬ್ಬೋದು, ನೈಸಾಗಿ ಆಗಲ್ಲ, ತರ್ತರಿಯಾಗುತ್ತೆ. ಯಾರೋ ಬಂದಂಗೆ ಆಯ್ತು, ಅದಕ್ಕೆ ನೋಡಿದೆ. ತರ್ತರಿಯಾಗಿ ಬರುತ್ತೆ. ಸಪ್ರೇಟ್ ಮಾಡ್ಕೊಳ್ತೀನಿ. ಸಾಂಬಾರಿಗೆ ಸಪ್ರೇಟು, ಕೈಮಾಗೆ ಸಪ್ರೇಟ್. ಈಗ ಇದನ್ನು ರುಬ್ಬಿಟ್ಟು ಇದಕ್ಕೆ ಹಾಕೋದು. ನಮ್ಮ ಮನೇಲಿ ಏನು ಅಂದರೆ ಕೈಮಾನ, ಮಟನನ್ನು ಮಸಾಲೆ ಜೊತೆ ರುಬ್ಬಾರ್ದು. ಅವರಿಗೆ ರುಬ್ಬೋದು ಇಷ್ಟ ಆಗಲ್ಲ. ಅವ್ರಿಗೇನಿದ್ರು ಅವರೇ ಸಣ್ಣದಾಗಿ ಒಂಥರ ಫುಲ್ಲು ಇದಾಗಿ ಹೊಡ್ಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನಮ್ಮ ಮನೇಲಿ ಯಾವಾಗಲೂ ಏನಂದರೆ ವೀಕೆಂಡಲ್ಲೆಲ್ಲ ಕೈಮಾ ತರೋದಿಲ್ಲ, ಯಾಕಂದರೆ ಹೆವಿ ಜನ ರಶ್ ಇರ್ತಾರೆ, ಅವ್ರು ನೀಟಾಗಿ ಹೊಡಿಯಲ್ಲ ಅಂತ. ಈ ಟೈಮಲ್ಲಿ ನೀಟಾಗಿ ಅದನ್ನು ಫುಲ್ಲು ಮಾಡಿಸ್ಕೊಂಬರ್ತಾರೆ. ಜಸ್ಟ್ ಇದಕ್ಕೆ ನಾವು ಮಸಾಲೆ ರುಬ್ಬಿಟ್ಟು ಹಾಕೋದು. ಹೀಗಿದೆ ನಮ್ಮ ಕೆಲಸ. ಬ್ಲಾಗ್ ಮಾಡೋದು ಬೇಡ ಅಂದ್ಕೊಂಡು ಶುರುನೇ ಮಾಡಿರಲಿಲ್ಲ, ಬಟ್ ಮಾಡಬೇಕಾಗಿ ಬಂತು. ಜೊತೆಗೆ ಇಲ್ಲಿ ಮೊಬೈಲ್ ಇಟ್ಕೊಂಡು ಕೆಲವೊಂದು ನಮ್ಮ ಒಂದು ತಲೆಗೆ ಮೋಟಿವೇಶನ್ ಆಗುವಂಥದ್ದು ಏನಾದರೂ ಒಂದು ಬ್ಲಾಗ್ಸ್ ನಾನು ನೋಡ್ತಾ ಇರ್ತೀನಿ. ಅಂದರೆ ರಾಜೇಶ್ ಅವ್ರದ್ದು ಇರುತ್ತಲ್ಲ ಅದು, ಆಮೇಲೆ ಒಬ್ಬರು ನ್ಯೂಸ್ ಆ್ಯಂಕರ್ ಅವರು ಒಬ್ಬರು ಕೂಡ ಮಾಡ್ತಾರೆ, ಅವ್ರದ್ದು ಕೆಲವೊಂದು ಮೋಟಿವೇಶನ್ ಜನ ಏನಾದರೂ ಹೇಳಿರೋವಂಥದ್ದು ಇರುತ್ತಲ್ಲ, ಅವನ್ನೆಲ್ಲ ಕೇಳ್ತಾ ನಾನು ಕೆಲಸ ಮಾಡ್ತೀನಿ. ಒಂದೊಂದ್ಸರಿ ಟಿ ವಿಲೇ ಹಾಕಿರ್ತೀನಿ, ಕೆಲವೊಂದು ಟೈಮಲ್ಲಿ ಮೊಬೈಲಲ್ಲಿ ಹಾಕ್ಕೊಂಡು ಇಲ್ಲೇ ಇರ್ತೀನಿ ಅಷ್ಟೇ. ಹಾಗಾಗಿ ಹೀಗೆ ಕೆಲಸ ಮಾಡ್ತಾಯಿದ್ನ, ಓಕೆ ಬ್ಲಾಗ್ ಶುರು ಮಾಡಿಬಿಡೋಣ ಅಂತ ಹಾಗೆ ಬ್ಲಾಗ್ನ ಶುರು ಮಾಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ, ಏನು ಆಗುತ್ತಾ ಅಂತ ಹೇಳ್ತಾ. ಅದ್ರ ಜೊತೆಗೆ ಬೆಳಗ್ಗೆಯಿಂದ ನಾನು ಬ್ಲಾಗ್ ಮಾಡೋಕ್ಕೆ ಒಂದು ಕೆಲಸ ಇದ್ದಿದ್ದರಿಂದ, ಒಬ್ಬರು ವಿಪರೀತ ತಲೆ ತಿಂತಾ ಇದ್ದಿದ್ದರಿಂದ ಬೇಜಾರಾಗ್ಬಿಟ್ಟು ಇವತ್ತು ಬ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದು. ಬಟ್ ಅದೇನೇನೋ ಆಗಿ ಇನ್ನೊಂದಾಯಿತು. ಏನಂದರೆ ನಿನ್ನೆಯಿಂದ ಒಬ್ಬ ವ್ಯಕ್ತಿ ನನಗೆ ಕಾಲ್ ಮಾಡ್ತಿದ್ದಾರೆ. ಅಂದರೆ ಟ್ರೂ ಕಾಲಲ್ಲಿ ಹೆಸರು ಬರ್ತಾಯಿದೆ. ನಾನೇನಂದರೆ ಆದಷ್ಟು ನಾನು ವಾಟ್ಸಪ್ಪೇ ನೋಡುವಂಥದ್ದು, ವಾಟ್ಸಪ್ಪಲ್ಲೇ ನಾನು ಮೆಸೇಜ್ ಮಾಡೋದು. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ, ಮಾಲ್ಟ್ ಯಾರು ಬುಕ್ ಮಾಡ್ತೀರೋ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಾನು ಸುಮಾರು 2 ವರ್ಷದಿಂದನೂ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಮಾಲ್ಟ್ ಕೆಲಸ ಆಗ್ಬೋದು ಅಥವಾ ಸ್ಟ್ಯಾಂಡು, ಈ ಥರದ್ದೆಲ್ಲ ಎಷ್ಟೋ ಕಾಲ್ಸ್ ಅನ್ವಾಂಟೆಡ್, ಬೇಡದೇ ಇರೋವಂಥದ್ದು ಬರ್ತಾ ಇರುತ್ತೆ. ನಾನು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂದರೆ, ಎಷ್ಟೋ ಜನ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಮೆಸೇಜ್ ಮಾಡ್ತೀರಾ, ಒಂದ್ಸರಿ ಕಾಲ್ ಪಿಕ್ ಮಾಡಿ ನಾವು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತೀರಾ. ಏನೋ ಒಂದು ಖುಷಿಗೆ ಅಥವಾ ನಿಮ್ಮ ಒಂದು ಪ್ರೀತಿ ನನ್ನ ಜೊತೆ ಮಾತಾಡಬೇಕು ಅಂತ ಎಷ್ಟೋ ಜನ ಪಾಪ ಹೆಣ್ಮಕ್ಳು ಕಾಲ್ ಮಾಡ್ತಾ ಇರ್ತೀರಾ ಮಾತಾಡಬೇಕಂತ. ಬಟ್ ಹಾಗೆ ಕೆಲವೊಬ್ಬರು ಅನಾವಶ್ಯಕವಾಗಿ ಬೇಡದೇ ಇರೋ ರೀತಿಯಾಗಿ ನಮಗೆ ಟಾರ್ಚರ್ ಕೊಡಬೇಕು ಅಂತಲೇ ಕಾಲ್ ಮಾಡ್ತಾ ಇರ್ತಾರೆ. ನಾನೇನಂದರೆ ಅಂಥ ನಂಬರ್ಸ್ನೆಲ್ಲ ಬ್ಲಾಕ್ ಮಾಡಿಬಿಡ್ತೀನಿ. ನನಗೆ ಗೊತ್ತಾಗುತ್ತೆ ಮಾಲ್ಟ್ ಮಾಡೋರು ಯಾರು, ಮಾಲ್ಟ್ ಬುಕ್ ಮಾಡೋರು ಯಾರು ಕಾಲ್ ಮಾಡ್ತಾರೆ ಅಥವಾ ಅವ್ರು ಏನು ಮೆನ್ಷನ್ ಮಾಡ್ತಾರೆ, ವಾಟ್ಸಪ್ ಮೆಸೇಜ್ ಮಾಡ್ತಾರೆ ಅಂತ. ಅದರಲ್ಲಿ ಕೆಲವೊಬ್ಬರು ವಯಸ್ಸಾದವರು ಇರುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ, ಅಂಥವ್ರು ಕೂಡ ಕೆಲವೊಬ್ಬರು ಕಾಲ್ ಮಾಡ್ತಿರ್ತಾರೆ. ಬಟ್ ನಾನು ಆದಷ್ಟು ಫೋನ್ ಕಾಲ್ಸ್ನ ನಾನು ಪಿಕ್ ಮಾಡೋದಿಲ್ಲ. ನಾನೇನಿದ್ರು ವಾಟ್ಸಪ್ ಮೆಸೇಜ್ಗೆ ಅಷ್ಟೇ ರಿಪ್ಲೈ ಮಾಡ್ತೀನಿ. ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಫೋನ್ ನಂಬರ್ನ ನಾವು ಕೊಡ್ತೀವಿ, ಮಾಡ್ತೀವಿ, ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಒಳ್ಳೆಯದು ಎಷ್ಟು ರೆಸ್ಪಾನ್ಸ್ ಬರುತ್ತೋ ಕೆಟ್ಟದ್ದು ಅಷ್ಟೇ ಬರುತ್ತೆ. ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ, ಒಂದು ಫೋನ್ ಪಿಕ್ ಮಾಡಬಾರ್ದು, ಓನ್ಲಿ ವಾಟ್ಸಪ್ ಮೆಸೇಜಲ್ಲಿ ಮಾತ್ರ ನಾವು ರಿಪ್ಲೈ ಮಾಡಬೇಕು. ಆ ಥರ ಇದ್ದರೆ ಮಾತ್ರ, ನನ್ನ ಒಂದು ಅನಿಸಿಕೆ ಪ್ರಕಾರ ನಾನು ನಿಮ್ಗೆ ಹೇಳೋದು, ಇದ್ದರೆ ಮಾತ್ರ ನೀವು ಒಂದು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ. ಫೋನ್ ಕಾಲ್ಸ್ ಎತ್ಕೊಂಡು ಮಾತಾಡಿಕೊಂಡು ಅವ್ರು ಕೇಳೋದು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಕೊಂಡು ನಾವೇನಾದರೂ ಒಂದು ಮಾಡ್ತೀವಿ ಅಂದರೆ ನಾವು ನಿಜವಾಗ್ಲೂ ಹೇಳ್ತೀನಿ, ಕೆಲಸ ಮಾಡೋಕ್ಕಂತೂ ಬಿಡಲ್ಲ, ಹಾಳು ಮಾಡಿಬಿಡ್ತಾರೆ ಜನಗಳು. ನಾನೇನಂದರೆ ನಂಗೆ ನಮ್ಮ ಮನೆಯವರಿದ್ದರೆ ಒಂದು ಧೈರ್ಯ, ಯಾವುದೇ ಒಂದು ಅನ್ನೊಂದು ನಂಬರ್ ನಂಗೆ ಕಾಲ್ಸ್ ಬಂದರೂ ಕೂಡ ನಂಗೆ ನಮ್ಮ ಮನೆಯವರಿದ್ದರೆ ನಾನು ಮಾತಾಡ್ತೀನಿ.
ಫೋನ್ ರಿಸೀವ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡೋಲ್ಲ. ನಾನು ಯಾರ ಜೊತೆನಾದರೂ ಮಾತಾಡಬೇಕು ಅನ್ನೋ ನಂಬರ್ ಫೋನ್ ಬರ್ತಾ ಇದೆ ಅಂದರೆ ನಂಗೆ ನಮ್ಮ ಮನೆಯವ್ರಿದ್ರೆ ಮಾತ್ರ ರಿಸೀವ್ ಮಾಡಿ ನಾನು ಮಾತಾಡೋದು. ನಮ್ಮ ಒಂದು ಏನು ಮಾಲ್ಟ್ ಕೆಲಸ ಇದೆ ಅದನ್ನು ನಾನು ಒಬ್ಬಳೇ ಮಾಡೋದು. ನೀವೇನೇ ನಾವು ಮಾಲ್ಟ್ ಬಗ್ಗೆ ಕನ್ಸಲ್ಟೇಷನ್ ಇರ್ಬೋದು ಅಥವಾ ಕೇಳೋದಿರ್ಬೋದು ಅಥವಾ ನೀವೇನಾದರೂ ಇದ್ರ ಬಗ್ಗೆ ಮಾಹಿತಿ ಇದೊಂದು ಅವೇರ್ನೆಸ್ ವೀಡಿಯೋ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಎಂಥದೇ ಇದ್ದರೂ ನಾನು ಏನು ನಂಬರ್ ಕೊಡ್ತೀನಿ ಆ ನಂಬರ್ ಅಷ್ಟೇ. ನನ್ನ ಹತ್ರ ಇರೋದು 2 ನಂಬರು. ನಂಬರ್ ಬಿಟ್ಟರೆ ಬೇರೆ ಯಾವ ನಂಬರು ಕೂಡ ಯಾರಿಗೂ ನಾನು ಇವತ್ತಿಗೂ ಚೇಂಜ್ ಮಾಡಿಲ್ಲ, ಕೊಟ್ಟಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ದಯವಿಟ್ಟು ಯಾರೇ ಆಗಲಿ ನನ್ನ ಹೆಸರು ಹೇಳ್ಕೊಂಡು ಕಾಲ್ ಮಾಡೋದಾಗ್ಬೋದು ಅಥವಾ ನಿಮ್ಮ ಹತ್ರ ಏನಾದರೂ ನಾವು ಅವ್ರ ಫ್ಯಾಮಿಲಿಯವರು ಅಥವಾ ಅವರು ನನಗೇನೋ ಒಂದು ಆಗಿದೆ ಅಂತ ಏನಾದರೂ ಒಂದು ಸಣ್ಣ ಪುಟ್ಟ ನಿಮ್ಗೆ ಯಾರಿಗಾದರೂ ಮಾಡಿದರೂ ಕೂಡ ದಯವಿಟ್ಟು ಯಾರೂ ಕೂಡ ಅಂಥ ಕಾಲ್ಸ್ನ ನಂಬೇಡಿ. ಇದೊಂದು ಪುಟ್ಟ ಮಾಹಿತಿ 2026ರಲ್ಲಿ ನಾನು ನಿಮಗೆ ಕೊಡ್ತಾ ಇರೋದು. ಏಕೆಂದರೆ ಅನಾವಶ್ಯಕವಾಗಿ ಇತ್ತೀಚೆಗೆ ಕೆಲವೊಂದು ಫ್ರಾಡ್ ಕಾಲ್ಸ್ಗಳು ಸುಮಾರು ಬರ್ತಾ ಇದ್ದಾವೆ, ಸುಮಾರು ಆಗ್ತಾ ಇದೆ. ಇಷ್ಟು ದಿನ ಇದ್ದಿದ್ದೇ ಬೇರೆ ಥರ ಇತ್ತು. ಬಟ್ ಈಗ ಒಂದು ಏಜೆನ್ಸಿ ಥರ ನಮ್ಮನ್ನು ಕೇಳೋದಾಗ್ಬೋದು ಅಥವಾ ನಮ್ಮ ವಿಳಾಸ ತಿಳ್ಕೊಳ್ಳೋದಕ್ಕೆ, ನಮ್ಮ ಒಂದು ಮಾಹಿತಿ ತಿಳ್ಕೊಳ್ಳೋಕ್ಕೆ ನಾವು ಏನು ಮಾಡ್ತೀವಿ ಅದೆಲ್ಲ ಅವರು ಕಲೆಕ್ಟ್ ಮಾಡಿಕೊಂಡು ಆ ಮುಖಾಂತರ ಬೇರೆ ಪೇಜಸ್ ಅನ್ನೋದಕ್ಕಿಂತ ಅನ್ವಾಂಟೆಡ್ ಆಗಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಕೆಟ್ಟದಾಗಿ ಬಳಸ್ಕೊಳ್ಳೋದಕ್ಕೆ ಸುಮಾರು ನಡೀತಾ ಇದ್ದಾವೆ. ಆಲ್ಮೋಸ್ಟ್ ನಾನು ಒಬ್ಳದೆಲ್ಲ ಈ ಥರ ಎಷ್ಟೋ ಜನದ್ದೆಲ್ಲ ಆಗಿದೆ. ಬಟ್ ನಾನು ಎಲ್ಲರಿಗೂ ಹೇಳೋದು ಒಂದೇ, ಯಾವುದೇ ಒಂದು ನಂಬರ್ ಚೇಂಜ್ ಆಗಿದೆ, ಈ ನಂಬರಲ್ಲ ಈ ನಂಬರ್ ಆ ಥರ ಎಲ್ಲ ಯಾವುದೇ ಕೊಟ್ಟರು ದಯವಿಟ್ಟು ಯಾರೂ ಆ ನಂಬರ್ನ ನಂಬೇಡಿ. ನನ್ನ ನಂಬರ್ ಇದು 2 ಇರೋದು, 9631121919. ಅದೊಂದು ನಂಬರು ಬಿಟ್ಟರೆ 8310696491. ಈ 2 ನಂಬರ್ ಬಿಟ್ಟರೆ ಬೇರೆ ಯಾವುದೇ ನಂಬರ್ಸಿಂದ ನನ್ನ ಹೆಸರು ಇಟ್ಕೊಂಡು ಏನಾದರೂ ನಿಮಗೆ ಕಾಲ್ಸ್ ಅಥವಾ ಏನಾದರೂ ಬೇರೆ ಥರದ್ದು ಕೆಟ್ಟ ಸುದ್ದಿಗಳನ್ನ ಹೇಳಿ ದುಡ್ಡು ಕಲೆಕ್ಟ್ ಮಾಡೋವಂಥದ್ದು ಈ ಥರದ್ದೆಲ್ಲ ಏನೇ ಆದರೂ ದಯವಿಟ್ಟು ಯಾರೂ ನಂಬಿ ಏನನ್ನು ಕೂಡ ಮಾಡಬೇಡಿ, ಕೊಡಬೇಡಿ. ಹಾಗೆ ನಾವು ಅವ್ರ ಕಡೆಯಿಂದ ಏಜೆನ್ಸಿ ತೊಗೊಂಡಿದ್ದೀವಿ. ನಾವು ಇಲ್ಲಿ ಲೊಕ್ಯಾಲಿಟಿ ಆಗಿರೋದು, ನಿಮ್ಮ ಸಿರಿಮನೆ ಪ್ರಾಡಕ್ಟ್ ಏನೇ ಬೇಕು ಅಂದರೂ ನಮ್ಮ ಹತ್ರ ತೊಗೊಳ್ಳಿ, ನಾವು ಇದು ಮಾಡ್ತಾಯಿದ್ದೀವಿ ಅಂತೆಲ್ಲ ಏನಾದರೂ ಅವರು ಬೇರೆಯವರು ನಿಮಗೆ ಮೆಸೇಜ್ ಮಾಡೋದಾಗ್ಬೋದು ಅಥವಾ ಕಾಲಲ್ಲಿ ಮಾತಾಡೋದಾಗ್ಬೋದು ಈ ಥರ ಎಲ್ಲ ಏನೇ ಮಾಡಿದರೂ ಕೂಡ ಒಪ್ಕೋಬೇಡಿ. ನೀವು ಒನ್ ಆ್ಯಂಡ್ ಓನ್ಲಿ ಇವೆರಡು ನಂಬರ್ಗೆ ಮಾತ್ರ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ನಾನು ಫೋನಲ್ಲಿ ಯಾರ ಜೊತೆನೂ ಕೂಡ ಅಷ್ಟಾಗಿ ನಾನು ಮಾತಾಡೋದಿಲ್ಲ, ದಯವಿಟ್ಟು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಫೋನಲ್ಲಿ ಮಾತಾಡೋದಿಲ್ಲ. ಜಸ್ಟ್ ವಾಟ್ಸಪ್ಪಲ್ಲಿ ಅಷ್ಟೇ ನಾವು ಮೆಸೇಜ್ ಮಾಡ್ತೀವಿ, ವಾಟ್ಸಪ್ಪಲ್ಲೇ ರಿಪ್ಲೈ ಮಾಡುವಂಥದ್ದಿರುತ್ತೆ. ಮಿನಿಮಮ್ ನಮ್ಮ ಪ್ರಾಡಕ್ಟ್ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ, ನನ್ನದೇ ಆದಂಥದ್ದು ಏನಿರುತ್ತೆ ನೀವು ಪೇಮೆಂಟ್ ಆದಮೇಲೆ ನಾನು ರಿಪ್ಲೈ ಮಾಡೋದು ಅದೇ ರೀತಿಯಾಗೇ ಬರುತ್ತೆ. ಯಾರೂ ಕೂಡ ದಯವಿಟ್ಟು ಈ ಥರ ಎಲ್ಲ ನಾನ್ಸೆನ್ಸ್ ಥರ ಕಾಲ್ ಮಾಡಿ ಒಬ್ರೇನೋ ಒಂದು ಕೆಲಸ ಮಾಡ್ತಿದ್ದಾರೆ ಅಂದಾಗ ಅವರಿಗೆ ತೊಂದರೆ ಕೊಡಬೇಡಿ. ಈ ರೀತಿ ತೊಂದರೆ ಕೊಡೋದ್ರಿಂದ ನಿಮಗೆಲ್ಲ ಏನೂ ಸಿಗೋದಿಲ್ಲ. ಹಾಳು ಮಾಡೋದ್ರಿಂದ ಬೇರೆಯವ್ರನ್ನ ನೀವು ಉದ್ಧಾರ ಆಗೋಕ್ಕೂ ಆಗೋಲ್ಲ. ಇದಿಷ್ಟು ಒಂದು ಪುಟ್ಟ ಒಂದು ಮಾಹಿತಿ. ಯಾಕಂದರೆ ಬನ್ನಿ ಇವಾಗ ಕೆಲಸ ಮಾಡೋಣ. ಹೇಳ್ಬಾರ್ದು ಅಂದ್ಕೊತೀನಿ ಒಂದ್ಸರಿ, ಹಾಗೆ ಬರ್ತದೆ. ಹಾಗೆ ಇನ್ನೂ ಒಂದು ವಿಚಾರ ಫ್ರೆಂಡ್ಸ್, ನಾನು ಯಾರಿಗೂ ಕೂಡ ಮೆಸೇಜ್ ಮಾಡಿ ನನ್ನ ಪ್ರಾಡಕ್ಟ್ನ ತೊಗೊಳ್ಳಿ ಅಂತ ನಾನು ಒಬ್ರಿಗೂ ನನ್ನ ಮೆಸೇಜ್ ಹೋಗೋದಿಲ್ಲ. ನೀವು ಮೆಸೇಜ್ ಮಾಡಿದರೆ ಮಾತ್ರ ನಾವು ರಿಪ್ಲೈ ಮಾಡೋದು. ಇದು ಒಂದು ನೀವು ತಲೆಯಲ್ಲಿ ನೆನಪಿಟ್ಕೊಳ್ಳಿ. ನಿಮ್ಮ ಕಡೆಯಿಂದ ಪ್ರಾಡಕ್ಟು ಏನು ಬೇಕು ಅಂತ ಹೇಳಿ ಅಥವಾ ನೀವು ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿದರೆ ನಾವು ಏನು ಬೇಕು ಅಂತ ಮೆಸೇಜ್ ಮಾಡ್ತೀವಿ. ನಾವು ಯಾವುದೇ ಒಂದು ನಂಬರ್ಗೂ ಕೂಡ ನಮ್ಮ ಪ್ರಾಡಕ್ಟ್ಗಳನ್ನ ಲಿಂಕ್ ಕಳಿಸೋದಾಗಲಿ ಅಥವಾ ಏನಾದರೂ ಅದಕ್ಕೆ ಮೆಸೇಜ್ ಮಾಡೋದಾಗಲಿ ನಾವು ಯಾವುದೂ ಕೂಡ ಮಾಡೋದಿಲ್ಲ. ಇದು ಸಿರಿಮನೆ ಕಡೆಯಿಂದ ಒಂದು ಪುಟ್ಟ ಮಾಹಿತಿ. ಇದೊಂದು ಹೇಳಬೇಕು ಅನಿಸ್ತು, ಹೇಳಿದೆ. ಹಾಗೆ ಫೈನಲಿ ನಮ್ಮ ಒಂದು ಕೈಮಾ ಉಂಡೆಗಳು ಕೂಡ ರೆಡಿ ಆಯಿತು. ಸರಿಯಾಗಿ ವೀಡಿಯೋಗಳು ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ, ಬಟ್ ತುಂಬ ಚೆನ್ನಾಗಾಗಿತ್ತು. ಅಂದರೆ ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕಿ ನಾನು ಕಡಲೆ ಹಿಟ್ಟು 1-2 ಸ್ಪೂನು ಮತ್ತು 1 ಮೊಟ್ಟೆ ಹಾಕ್ತೆ. 1 kgಗೆ 1 ಮೊಟ್ಟೆ, ಒಂದು ಸ್ವಲ್ಪ ಉಪ್ಪಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಉಂಡೆ ಹಾಕಿ ಈ ಥರ ಸುಮಾರು ಒಂದು 15-20 ನಿಮಿಷ ಸಾಂಬಾರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ರುಚಿಯಾದಂಥ ಕೈಮಾ ಉಂಡೆ ಸಾಂಬಾರು ರೆಡಿ ಆಗುತ್ತೆ. ಬಟ್ ನಾನು ಮಾಡಿ ಊಟ ಎಲ್ಲ ಆಗಿ ರಾತ್ರಿ ಇದನ್ನು ಮತ್ತೆ ವೀಡಿಯೋ ಮಾಡಿದ್ದು. ನಾನು ಸಾಂಬಾರು ಆದಮೇಲೆ ಅಯ್ಯೋ ವೀಡಿಯೋನೇ ಮಾಡಲಿಲ್ವಲ್ಲ ಅಂತ ಹೇಳಿ ಆಮೇಲೆ ಫೈನಲಿ ಹೇಗೆ ಬಂತು ಉಂಡೆಗಳು ಅಂತ ತೋರಿಸೋದಕ್ಕೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಸಿಗ್ತಾ ಇರಲಿ, ಕೊಡ್ತಾ ಇರಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.